ಇವತ್ತು ಸಕ್ಸಸ್ ಮೀಟ್ ಅಂದ ತಕ್ಷಣ ನಾವೆಲ್ಲ ಕಾಲರ್ ಕೂಡ ಗೆಲ್ಸಿಲ್ಲ ಇಲ್ಲ ಇಲ್ಲ ತಪ್ಪದು. ಏನೀಗ ಸಿನಿಮಾ ಯಾರೇ ಆಗಿರೋದು ದರ್ಶನ್ ಅವರು ಇನ್ನೊಬ್ರು ಮಗದೊಂದು ಯಾವುದೇ ಆಗಲಿ ಏನೀಗ ಸಕ್ಸಸ್ ಕಾಯ್ತೀವಿ ಅಂತ ಅದು ಒಂದೇ ಒಂದು ಉದಾಹರಣೆ ಕೊಟ್ಬಿಡ್ತೀನಿ. ಈಗ ನೀವು ಹೇಳ್ತಿದ್ರ ಕಾಟೇರ ಸೂಪರ್ ಡೂಪರ್, ಎಸ್ ಗುಡ್, ಯಾ ಅಫ್ಕೋರ್ಸ್. ಒಂದು ಸಿನಿಮಾ ಕನ್ನಡ ಸಿನಿಮಾ ಸಕ್ಸಸ್ ಆದರೆ ಒಂದಷ್ಟು ಸಿನಿಮಾಗಳು ನಿಂತಿರುತ್ತೆ ಫೈನಾನ್ಷಿಯಲ್ ಇರುತ್ತೆ. ಥಿಯೇಟ್ರಲ್ಲಿ ಒಂದು ವಾರ ಹತ್ರ ದುಡ್ಡು ಓಡಾಡುತ್ತೆ. ಅವ್ನು ಯಾರೋ ಫ್ರೆಂಡ್ ಹೇಳಿರ್ತಾನೆ ತಡೆ ಈ ಸಿನಿಮಾ ಹೊಡೆದ್ರೆ ಕಾಸು ಕೊಡ್ತೀನಿ ಸ್ವಲ್ಪ ಮುಗಿಸ್ಕೊಡು ಅಂತೇಳಿ. ಇದಕ್ಕೆ ಸಕ್ಸಸ್ ಆಗೋದು ನಾವು ಅಷ್ಟೇ. ಸಕ್ಸಸ್ ಬಂದ ತಕ್ಷಣ ನಾವೇನೋ ನಾವು ರೆಮ್ಯುನರೇಷನಲ್ಲಿ ಏನೋ ಹೈಕ್ ಮಾಡ್ಬಿಡ್ತೀವಿ, ಅದೇ ರೆಮ್ಯುನರೇಷನ್. ಸಕ್ಸಸ್ ಬಂದ ತಕ್ಷಣ ಹಿಗ್ಬಾರ್ದು ಇಲ್ಲ ಕುಗ್ಬಾರ್ದು. ಬಟ್ ಒಂದು ಸಕ್ಸಸ್ ಒಂದು ಇಂಡಸ್ಟ್ರಿನ ಮುಂದಕ್ಕೆ ಕರ್ಕೊಂಡು ಹೋಗೋದಕ್ಕಷ್ಟೇ ಕೇಳೋದು ನಾವು. ಇದನ್ನು ಕರ್ನಾಟಕ ಜನತೆ ಹೊತ್ತು ಕೊಟ್ಟಿದ್ದಾರೆ. ಈಗ ನೋಡ್ರಿ ಆ್ಯಕ್ಚುಲಿ ಎಷ್ಟು ಸಿನಿಮಾಗಳು ಸ್ಟಾರ್ಟ್ ಆಗ್ತದೆ ಈಗ ಅಂತ. ಪಾಪ ಎಷ್ಟೊಂದು ಆ್ಯಕ್ಚುಲಿ ಫೈನಾನ್ಷಿಯಲಿ ನಿಂತಿರೋ ಸಿನಿಮಾಗಳು ಈಗ ಎದೇಳ್ಬೇಕು. ಹಂಗೆ ಬಂದಾಗ ನಾವೆಲ್ಲ ಹೋಗ್ತಾ ಇರೋದು. ಅದಕ್ಕೆ ಇಟ್ಸ್ ನಾಟ್ ಎ ಒನ್ ಮ್ಯಾನ್ ಶೋ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಸರ್.